ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಜ್ಞಾನದೀಪ್ತಿಯ ಬೆಳಗುವ ತೈಲವಾಗುವುದೆಂದರೆ ಸದುಮಾನ್ಯರ ನುಡಿಗಡದಿಂದ ಹೊಸರುವ ವಸರು. ಅದು ತಾನೆಂಬ ಅರಿವಿನ ನಿಶ್ಚಯವ ತೋರುವುದು. ಹೀನ ಜಡತೆಯ ಮುಸುಕಿನ ಗಂಧಿಕೆ ತಿಳಿದು ಭಾನು ಬಂದರೆ ಜಗದ ಭ್ರಮೆ ಹರಿವಂತೆ ಹರಿಯುವುದು. ಬುಧರೊಳು ನೀನಿರಲು ಕರ್ಮ ಹರಿಯುವುದು ಕೂಡಲ ಚನ್ನ ಸಂಗಮ ದೇವ. ಇದೊಂದು ಚನ್ನಬಸವಣ್ಣವರ ವಚನ. ಮಾನವ ಮತ್ತು ಇತರ ಜೀವ ಜಂತುಗಳಿಗೆ ಇರುವಂಥ ಮುಖ್ಯ ವ್ಯತ್ಯಾಸ ಅಂದರೆ ಜ್ಞಾನ. ಈ ಜ್ಞಾನ ಅಥವಾ ಅರಿವು ಇಲ್ಲದೇ ಇರುವಂಥ ವ್ಯಕ್ತಿ ಪಶುವಿಗೆ ಸಮಾನ ಅಂತ ಹೇಳ್ತಾರೆ. ಮನುಷ್ಯನಿಗೆ ಮಾನ್ಯತೆ ಬೆಲೆ ಬರೋವಂಥದ್ದು ಅವನ ಅಧಿಕಾರ, ಅಹಂಕಾರ, ಐಶ್ವರ್ಯದಿಂದ ಅಲ್ಲ, ಅವನ ಅರಿವಿನಿಂದ. ಅರಿವು ಮಾನವನಿಗೆ ಇರುವಂಥ ವಿಶೇಷ ವರ. ವ್ಯಕ್ತಿ ಈ ಲೋಕದಲ್ಲಿ ಬದುಕಲಿಕ್ಕೆ ಅನ್ನ, ಅರಿವೆ, ಆಶ್ರಯ, ಔಷಧಿ ಇವು ಬೇಕೇ ಬೇಕು. ಇವುಗಳ ಜೊತೆಗೆ ಬೇಕಾದಂಥ ಇನ್ನೊಂದು ಮುಖ್ಯ ಅಂಶ ಅಂದರೆ ಜ್ಞಾನ. ಅಜ್ಞಾನಿಯಾಗಿ ಬಾಳುವಂಥದ್ದು ಯಾವ ವ್ಯಕ್ತಿಗೂ ಶೋಭೆಯನ್ನು ತರೋದಿಲ್ಲ. ಹಾಗಾಗಿನೇ ಬಸವಣ್ಣವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿದ್ದಾರೆ. ಬಸವಣ್ಣವರ ಸಹೋದರಳಿಯ ಚನ್ನಬಸವಣ್ಣವರು ಪ್ರಸ್ತುತ ವಚನದಲ್ಲಿ ಜ್ಞಾನದ ಮಹತ್ವವನ್ನು ಇನ್ನಷ್ಟು ವಿಸ್ತರಿಸಿದ್ದಾರೆ. ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವರಲ್ಲಿ ಚನ್ನಬಸವಣ್ಣವರೇ ಪ್ರಮುಖರು. ಜ್ಞಾನದಿಂದ ಆಗುವ ಪ್ರಯೋಜನವನ್ನು ಈ ವಚನದಲ್ಲಿ ತುಂಬ ಪರಿಣಾಮಕಾರಿಯಾಗಿ ವಿವರಿಸಿದ್ದಾರೆ. ಕತ್ತಲೆಯನ್ನು ಕಳೀಲಿಕ್ಕೆ ದೀಪ ಬೆಳಗುವಂಥದ್ದು ಎಲ್ಲರಿಗೂ ಗೊತ್ತು. ದೀಪ ಬೆಳಗಲಿಕ್ಕೆ ಎಣ್ಣೆ, ಬತ್ತಿ, ಪ್ರಣತೆ ಬೇಕು. ಅಷ್ಟೇ ಇದ್ದರೆ ಸಾಲದು. ಬೆಂಕಿ ಕಡ್ಡಿಯಿಂದ ಬತ್ತಿಗೆ ದೀಪ ಹಚ್ಚಬೇಕು. ಆಗ ಕತ್ತಲೆ ತನ್ನಷ್ಟಕ್ಕೆ ತಾನೇ ದೂರ ಆಗುತ್ತೆ. ಇದು ಒಂದು ಲೌಕಿಕ ನಿದರ್ಶನ. ಅದರಂತೆ
ಪ್ರತಿಯೊಬ್ಬ ಮಾನವನ ಒಳಗಡೆಯೂ ಕೂಡ ಕತ್ತಲೆ ಆವರಿಸಿದೆ. ಅದೇ ಅಜ್ಞಾನ. ಈ ಒಳಗಿನ ಅಜ್ಞಾನ ಅನ್ನುವಂಥ ಕತ್ತಲೆಯನ್ನು ಕಳೀಲಿಕ್ಕೆ ಬೆಳಕು ಮಾಡಬೇಕಾದಂಥ ದೀಪ ಯಾವುದು? ಸದುಮಾನ್ಯರ ನುಡಿಗಡಣದಿಂದ ವಸರು ಅಂತ ಚನ್ನಬಸವಣ್ಣವರು ಉತ್ತರ ಕೊಡ್ತಾರೆ. ಸದುಮಾನ್ಯರು ಅಂದರೆ ಅರಿವು ಆಚಾರವುಳ್ಳಂಥವ್ರು, ಶರಣರು, ಅನುಭಾವಿಗಳು. ವಸರು ಅಂದರೆ ಎಣ್ಣೆ. ಇದು ಬೇಕಾದ್ದು ಬಾಹ್ಯ ದೀಪ ಬೆಳಗಿಸ್ಲಿಕ್ಕೆ ಅಲ್ಲ, ಅಂತರಂಗದ ದೀಪ ಬೆಳಗಿಸ್ಲಿಕ್ಕೆ ಬೇಕಾದಂಥ ಎಣ್ಣೆ ಅಂದರೆ ಜ್ಞಾನ. ಬಾಹ್ಯ ದೀಪಕ್ಕೆ ಎಣ್ಣೆ ಬೇಕಾಗುವ ಹಾಗೆ ಅಂತರಂಗದ ದೀಪ ಜಾಜ್ವಲ್ಯವಾಗಿ ಬೆಳಗಲಿಕ್ಕೆ ಬೇಕಾದಂಥ ಎಣ್ಣೆ ಶರಣರ ಸತ್ಯಶುದ್ಧವಾದ ವಿವೇಕದ ನುಡಿಗಳು. ಪ್ರತಿನಿತ್ಯ ಕೇಳಬಾರ್ದಂಥ ಕೀಳು ಮಾತುಗಳನ್ನೇ ಕೇಳ್ತಾ ಇರ್ತವೆ. ಅಂಥವ್ರ ಜೊತೆಗೆ ಹಾಳು ಹೊಡಿತಾ ಸಮಯದ ದುರ್ವಿನಿಯೋಗ ಮಾಡಿಕೊಳ್ತೇವೆ. ಆ ಮಾತುಗಳು ವ್ಯಕ್ತಿಯ ಅಜ್ಞಾನವನ್ನು ನಿವಾರಿಸೋ ಬದಲಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥ ದುರ್ಗುಣ ಬಿತ್ತಲಿಕ್ಕೆ ಪ್ರೇರಕ ಆಗ್ಬೋದು. ಇದರ ಬದಲಾಗಿ ಶರಣರ ವಚನಾಮೃತ ಕೇಳೋದ್ರಿಂದ ಬದುಕಿಗೆ ನಿಜವಾದ ಬೆಳಕು ದೊರೆಯುತ್ತೆ. ಆ ಬೆಳಕಿನಿಂದ ಆಗುವಂಥ ಪ್ರಯೋಜನ ಅದು ತಾನೆಂಬ ಅರಿವಿನ ನಿಶ್ಚಯವ ತೋರುವುದು ಅಂತ ಹೇಳ್ತಾರೆ. ಇದರರ್ಥ ಜ್ಞಾನಿಗಳ ಅಮೃತವಾಣಿ ನಾನು ಯಾರು ಅನ್ನುವಂಥ ಅರಿವನ್ನು ಮೂಡಿಸುತ್ತೆ. ಅಷ್ಟೇ ಅಲ್ಲ, ಅವನಲ್ಲಿರುವಂಥ ದುಶ್ಚಟ ದುರ್ಭಾವನೆಯನ್ನು ದೂರ ತಳ್ಳಿ ತಾನೇ ದೇವರು ಅನ್ನುವಂಥ ಸದ್ಭಾವನೆಗೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಮಾನವನ ಘನತೆಯ ಅರಿವು ಮಾಡಿಕೊಡುತ್ತೆ. ಶಿವಸಾಕ್ಷಾತ್ಕಾರಕ್ಕೆ ಪ್ರೇರಣೆಯಾಗುವಂಥ ಸಂಗತಿ ಸಹ ಇಲ್ಲಿ ಅಡಕವಾಗಿದೆ. ಮುಂದಿನ ಸಾಲಿನಲ್ಲಿರುವಂಥ ವಿಚಾರ ಇನ್ನೂ ಘನವಾದದ್ದು. ಹೀನ ಜಡತೆಯ ಮುಸುಕಿನ ಗಂಧಿಕೆ ತಿಳಿದು ಅಂತ ಅಂದರೆ ನಮ್ಮ ಬುದ್ಧಿಗೆ ಮುಸುಕಿರುವಂಥ ಅಜ್ಞಾನ ಅಥವಾ ಜಾಡ್ಯಕ್ಕೆ ಕಾರಣ ಏನು ಅನ್ನುವಂಥ ಅರಿವನ್ನು ಮೂಡಿಸಿ ನಮ್ಮ ಅಹಂಕಾರದ ಮಾಲಿನ್ಯವನ್ನು ನಿವಾರಣೆ ಮಾಡಲಿಕ್ಕೆ ನೆರವಾಗುತ್ತೆ. ಮುಂದುವರೆದು ಸೂರ್ಯ ಬಂದರೆ ಜಗತ್ತಿನ ಕತ್ತಲೆಯೆಲ್ಲ ದೂರ ಆಗೋ ಹಾಗೆ ಮನುಷ್ಯನಿಗೆ ಸರಿಯಾದ ಜ್ಞಾನೋದಯ ಆದರೆ ಅದು ಅವನನ್ನು ಮುತ್ತಿಕೊಂಡಿರುವಂಥ ಭ್ರಮೆಗಳಿಂದ ಪಾರು ಮಾಡುತ್ತೆ. ಮನುಷ್ಯ ಸೋಮಾರಿತನ ಅಥವಾ ಅಜ್ಞಾನದ ಜಾಡ್ಯದಿಂದ ಮುಕ್ತನಾಗ್ತಾನೆ. ಕತ್ತಲೆ ಇದ್ದಾಗ ಹಗ್ಗವನ್ನೇ ಹಾವು ಅಂತ ಭ್ರಮಿಸಿ ಭಯಪಡ್ತೇವೆ. ಆಗ ಬೆಳಕು ಬಂದರೆ ಅಥವಾ ದೀಪ ಹಚ್ಚಿದರೆ ಅಯ್ಯೋ ಹಗ್ಗವನ್ನೇ ಹಾವು ಅಂತ ಭ್ರಮಿಸಿದಲ್ಲ ಅಂತ ನಮ್ಮ ಅಜ್ಞಾನಕ್ಕೆ ನಾವೇ ನಾಚಿಕೆ ಪಟ್ಕೊಳ್ತೇವೆ. ಬೆಳಕು ಅಂದರೆ ಜ್ಞಾನ, ಅರಿವು. ಅದರಂತೆ ಜಗತ್ತಿನ ಅನೇಕ ರೀತಿಯ ಕಾಮನೆಗಳಿಗೆ ಬಲಿಯಾಗಿ ವ್ಯಕ್ತಿ ತನ್ನ ಬದುಕನ್ನೇ ನಾಶ ಮಾಡಿಕೊಳ್ತಾನೆ. ಅವನಿಗೆ ಶರಣರ ನುಡಿಮುತ್ತುಗಳು ಲಭ್ಯವಾದರೆ ನಿಜವಾದ ಅರಿವನ್ನು ಮೂಡಿಸಿ ಅವನನ್ನು ಜಾಗೃತನನ್ನಾಗಿ ಮಾಡ್ತಾವೆ. ಮುಂದೆ ನಡೆಯಬೇಕಾದ ಆದರ್ಶದ ದಾರಿಯನ್ನು ಆ ನುಡಿಮುತ್ತುಗಳೇ ತೋರಿಸ್ತವೆ. ಈ ಸಂದರ್ಭದಲ್ಲಿ ದಾಸಿಮಯ್ಯನವರ ನಿಮ್ಮ ಶರಣರ ಸುನುಡಿ ಅನ್ನೋ ದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಅನ್ನುವಂಥ ವಚನದ ಸಾಲನ್ನು ನೆನಪಿಸ್ಕೊಳ್ಬೇಕು ಅನಿಸುತ್ತೆ. ಅವರು ಶರಣರ ಸತ್ಸಂಗ ವಿವೇಕದ ನುಡಿಗಳು ದಕ್ಕೋದಾದರೆ ದೇವರು ಸಹ ಬೇಡ ಅಂತಾರೆ. ಅದೇ ಭಾವ ಚನ್ನಬಸವಣ್ಣವರ ಈ ವಚನದಲ್ಲೂ ಇದೆ. ಅವರು ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ. ಏನು ಆ ನಿರ್ಣಯ ಅಂದರೆ ಬುಧರೊಳು ನೀನಿರಲು ಕರ್ಮ ಹರಿಯುವುದು ಅನ್ನುವಂಥ ಅರ್ಥಪೂರ್ಣವಾದಂಥ ಸಾಲುಗಳು. ಬುಧರು ಅಂದರೆ ಸುಜ್ಞಾನಿಗಳು. ಸುಜ್ಞಾನಿಗಳ ಜೊತೆಗೆ ಇದ್ದರೆ ನಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶಿವನ ಪೂಜೆಯೇ ಆಗುತ್ತೆ. ಅದನ್ನೇ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿರೋದು. ಆಗ ಪಾಪ ಪುಣ್ಯದ ಭಯವಿಲ್ಲದೆ ನೆಮ್ಮದಿಯ ಜೀವನವನ್ನು ನಡೆಸ್ಬೋದು. ಮನುಷ್ಯ ಕೇವಲ ಪೂಜೆ ಪ್ರಾರ್ಥನೆ ಮಾಡಿದರೆ ಆತ ಧರ್ಮದ ದಾರಿಯಲ್ಲೇ ನಡೀತಾನೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಈ ಪೂಜೆ ಪ್ರಾರ್ಥನೆ ಅವನನ್ನು ಮೂಢನಂಬಿಕೆಗಳ ದಾಸನನ್ನಾಗಿ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಇವತ್ತು ಎಷ್ಟೋ ಜನರು ಧರ್ಮ ದೇವರ ವಿಚಾರ ಬಂದಾಗ ಮೂಢರಾಗ್ತಾರೆ. ಆ ಪೂಜೆ ಈ ಪೂಜೆ ಅಂತ ಹೇಳಿ ಕರ್ಮಾಚರಣೆಗಳಲ್ಲೇ ತಮಗೆ ದೈವಿ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲೇ ಇರ್ತಾರೆ. ಹಾಗಾಗಿ ರುದ್ರಾಭಿಷೇಕ, ಪ್ರಾಣಿಬಲಿ, ಯಜ್ಞ, ಯಾಗಾದಿ ಇಂಥ ಕ್ರಿಯೆಗಳಲ್ಲೇ ಮುಳುಗಿ ನಿಜಾರ್ಥದಲ್ಲಿ ಅವರು ಅಜ್ಞಾನಿಗಳಾಗ್ತಾರೆ. ತಮ್ಮೊಳಗನೆ ಆರದ ದೀಪ ಇದೆ ಅನ್ನುವಂಥ ಅರಿವು ಅವ್ರಿಗಿರೋದಿಲ್ಲ. ಈ ನೆಲೆಯಲ್ಲೇ ಶರಣರ ವಚನಾಮೃತ
ಪ್ರತಿಯೊಬ್ಬರ ಬದುಕಿಗೆ ಹೇಗೆ ಬೆಳಕಾಗಬಲ್ಲದು ಅಂತ ಚನ್ನಬಸವಣ್ಣವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕಾಮನೆಗಳ ಬಂಧನದಿಂದ ಮುಕ್ತಿ ಪಡೆಯುವಂತಹ ಪರಿಯನ್ನು ಈ ವಚನದಲ್ಲಿ ನಾವು ಕಾಣಬಹುದು. ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.